ಅಂತಂದರೆ ಕೃಷಿ ಇಲಾಖೆಯಿಂದ ನಾವು GST 20 GST ಟ್ಯಾಕ್ಸ್ನ ಕಟ್ತೀವಿ. ಆದರೆ ಅದು ಯಾಕೋ ಸ್ವಲ್ಪ ಡೀಸೆಲ್ ಲೀಕ್ ಆಗ್ತಾಯಿದೆ. ಅದಕ್ಕೆ ಶೋರೂಮ್ ಅವ್ರಿಗೆ ಹೇಳಿದ್ರೆ 6-10 ದಿನ ಆದಮೇಲೆ ಓದ್ ಕಳಿಸಿದ್ದಾರೆ. ಬನ್ನಿ ತೋರಿಸ್ತೀನಿ. ಆಯ್ತಾ ಅದೇ ಸಂಪೂರ್ಣ ಅನುಮತಿ ನಾವು ಕೊಡ್ತೀವಿ. ಇವ್ರ ಹೆಸರು ಚೇತನ್ ಅಂತ, ಇವ್ರ ಹೆಸರು ಜಯಂತ್ ಅಂತ. ತುಂಬ ನಾಲೆಡ್ಜ್ ಐತೆ ಇದ್ರ ಬಗ್ಗೆ. ನೋಡೋಣ ಡೀಸೆಲ್ ಏನಕ್ಕೆ ಲೀಕ್ ಆಗ್ತಿದೆ ಅಂತ ತೋರಿಸ್ತಾರೆ ಇವಾಗ. ಬಡವರ ಬಾದಾಮಿ ಅಂತ ಇದು ಶೋರೂಮ್ ಅವ್ರು ಹೇಳಿರೋದು. ಬದಿ ಜನರೇ ಬದಿ ಜನರೇ ಒಂದು 5,000-6,000 ಬರೋಷ್ಟು ಅದ ಸಂಘ ಆಯ್ತದ. ಅದು ಬಿಟ್ಟು ಏನೂ ಹೇಳಲ್ಲ. ಸತ್ಯವನ್ನು ಬಿಟ್ಟವ್ರು ಏನು ಬೇರೆ ಹೇಳಲ್ಲ. ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತ್ರ. ಆನ್ ಆಗಿದೆ. ಆಫ್ ಆಗಿದ್ದಾಗ ಕರೆಕ್ಟಾಗಿ ಮಾತಾಡ್ತಾರೆ. ಒಳ್ಳೆ ಟ್ಯಾಕ್ಟ್ರು. ನನ್ನ ನೆಕ್ಸ್ಟ್ ಸರ್ವಿಸ್ ಯಾವಾಗ? 730ಕ್ಕೆ ಮಾಡಿಸಿದ್ದೀನಿ. ಗಾಡಿ ಜಾಸ್ತಿ ಕರೆಕ್ಟ್ ಪಾಯಿಂಟು. ಟೈಮು ಹೇಳಿದಿಲ್ಲ ಶೋರೂಮ್ ಬಂದಾಗಲೇ. ಎಷ್ಟು ಚಾನಲಲ್ಲಿ ಒಂದು ಹೇಳಿಲ್ಲ ಅಲ್ವಾ? ಹೌದು, ಬೇರೆ ಜನರು ಗೊತ್ತಾಗ್ಬೇಕಲ್ಲ. 150 150 ಪ್ರತಿ 150 ಗಂಟೆಗೆ ಅಂತ ಎಲ್ಲ ಜನರು 150ಕ್ಕೆ ಮಾಡಿಸಲ್ಲ. ಹಾಂ 180 200 ರೀಚ್ ಮಾಡ್ಬಿಟ್ಟು ಹೊಡೆಯೋದು. ಹಾಂ 200 ಗಂಟೆ ಟೈಮ್ ಓಡಿಸ್ಬಿಟ್ಟು ಸರ್ವಿಸ್ ಮಾಡಿಸಿ ಏನಾಗುತ್ತೆ? ಆಯಿಲ್ ಬೇಗ ಗಟ್ಟಿ ಆಗುತ್ತೆ. ಹಾಂ ಏನಾಗಲ್ಲ. ಸಾಕು ಮೈಲೇಜು ಡ್ರಾಪ್ ಆಗುತ್ತೆ. ಹಾಂ ನಾನು ಇನ್ ಟೈಮ್ ಮಾಡಿಸಿದ್ದೀನಿ. ನೀವು ಮೊದಲೇ ಹೇಳಿ ಕಲ ಅಲ್ಲಮ್ಮ. ನನ್ನಷ್ಟು ದಡ್ಡ ಯಾರೂ ಇಲ್ಲ. ನಂಗೆ ಅನ್ಕೊಂಡೆ ಊರವ್ರನ್ನೆಲ್ಲ ಎಮರಿಸ್ತಿದ್ದ ಸರ್ ಅಂತ. ಯಾವ ಫಿಲಮು? ಉಪೇಂದ್ರ. ಬನ್ನಿ ಜನರೇ ಬನ್ನಿ ಜನರೇ. ಡೀಸೆಲ್ ಎಕ್ಸ್ಟ್ರಾ 1 ಗಂಟೆ ಟೈಮ್ ಹೊಡೆದ್ಮೇಲೆ ಅಂತೂ ತುಂಬ ಜಾಸ್ತಿ ಲೀಕ್ ಆಗ್ತಾ ಇದೆ. ಅದು ಹಂಗಾರೆ ಡೀಸೆಲ್ ಕಂಪ್ಲೇಂಟ್ ಅದ ನಿಮ್ಮ ಕಂಪ್ಲೇಂಟ್? ಹೌದಾ? ಎಲ್ಲ ತಗೊಂಡೋಗಿ ಇಟ್ಟಿದ್ದೀವಿ. ಬಂದಿದ್ದಾರೆ ನಮ್ಮ ಮೆಚ್ಚಿನ ಮೆಕ್ಯಾನಿಕ್ಸ್ಗಳು. ಅವರಿಗೆ ಕೃತಜ್ಞತೆಗಳು. ಇರೋಣ ಅಣ್ಣ, ಏರ್ ಫಿಲ್ಟ್ರ್ ಎಷ್ಟು ಗಂಟೆಗೆ ಚೇಂಜ್ ಮಾಡಿಸ್ಬೇಕಾಗಿರೋದು? ಏರ್ ಫಿಲ್ಟ್ರ್ ಬಂದು ಮಿನಿಮಮ್ಮು 500 ಗಂಟೆ. ಮ್ಯಾಕ್ಸಿಮಮ್ಮು ಏರ್ ಫಿಲ್ಟ್ರ್ ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಹಾಂ ಓನು ಕೆಲಸಕ್ಕೆ ತಗೊಂಡಿರೋ ಗಾಡಿಗಳು 1000 ಗಂಟೆ ಆದ್ರೂ ಅವರು ಏರ್ ಫಿಲ್ಟ್ರ್ ಅಂತ ಚೇಂಜ್ ಮಾಡಿಸ್ತಾ ಇಲ್ಲ. ಮೊದಲನೇ ಸಲ ಮಿನಿ ಗಾಡಿ ಬಂದು 3.5 ಲೀಟ್ರ್ ಆಯಿಲ್. ಈ ಗಾಡಿಗೆ ಬಂದು ಬಂದು 150 ಗಂಟೆ ಒಂದು ನಿಮಿಷ ಈಗ ಇಷ್ಟೆಲ್ಲ ನೀನು ಇದು ಮಾಡ್ತಾ ಇದೆಯಲ್ಲ, ಈ ಗಾಡಿ ಬಗ್ಗೆ ಹೇಳ್ತಾ ಇದೆಯಲ್ಲ, ಒಂದು ಇಂಟರ್ವ್ಯೂ ಕೊಟ್ರೆ ಇಷ್ಟು ಅಂತ ದುಡ್ಡು ಕೊಡ್ಬೇಕು ತಾನೆ? ಕೊಡೋದ? ಯಾಕೆ ಮಾಡೋಕ್ಕಾಗತ್ತೆ? ಕೇಳು ಫಸ್ಟ್ ಅದನ್ನ. ಆಯಿತು. ಇನ್ಕಮ್ ಕೊಡಪ್ಪ ಫಸ್ಟು ಪೈಸಾ ನಿಕಾಲ್. ಡಿಸ್ಕನೆಕ್ಟ್ ಮಾಡ್ಬಿಡ. ಇದು ಮಾಡಿಲ್ವಾ? ಒಳಗಡೆ ಸೇರ್ಬಿಟ್ಟು
ವಿಶೇಷವಾಗಿದೆ. ಸೇಮ್ ಗೌತಮ್ ಗಾಡಿದಾಗಿತ್ತಲ್ಲ ಹಂಗಾಗಿದೆ ಅಲ್ವಾ? ಓ ಇದ ಪ್ರಾಬ್ಲಮ್ಮು. ನೋಡಿ ಫ್ರೆಂಡ್ಸ್, ಈ ಗಾಡಿದೇನು ಕಂಪ್ಲೇಂಟ್ ಇಲ್ಲ. ಪೈಪ್ ಮಾತ್ರ ತೂತಾಗಿರೋದ್ರಿಂದ ಲೀಕೇಜ್ ಬರ್ತಾ ಇರೋದು. ಓದಿ ಆನ್ ಮಾಡಿದ್ಯಾ? ಬೈಕ್ ಅದನ್ನ ಎಡಿಟ್ ಮಾಡೋದೆ ನಿಜ. ಇಲ್ಲಿ ಗುಳ್ಳೆ ಪಪ್ಪಿ ಅದಕ್ಕೆ ಲೀಕ್ ಆಗ್ತಾ ಇದೆ. ಚೂರು ಡೀಸೆಲ್ ಕೊಡು ಹೋಗ್ಲಿ. 1-2 ಲೀಟ್ರ್ ವೇಸ್ಟ್ ಆಗೈತೆ. ಚೂರು ಡೀಸೆಲ್ ಕೊಡು. ಹೊಡಿಯೋದಕ್ಕೆ ಏನು ಮಾಡ್ಕೊಂತೀರ ನನ್ನ ತೋರಿಸ್ತೀನಿ. ಅಯ್ಯೋ ಹೋಗಿ ಬೈಕ್ ಈಗ ರನ್ ಆಗ್ತಾ ಇದೆ. ಇಲ್ವಾ ಇಲ್ಲಿ? 10 ಗಂಟೆ ರನ್ ಆಗ್ತಿರ್ಲಿಲ್ಲ. ಛತ್ರಕ್ಕೆ ಹೋಗ್ಬೇಕು. ಹೋಗಿ ಬರೋದು. ಛತ್ರ ಏನೋ ಒಂದು 50 ಕಿಲೋಮೀಟ್ರ್ ಇಲ್ವಲ್ಲ? ಪೆಟ್ರೋಲ್ ಡೌಟ್ ಇಲ್ಲ ಈ ಥರ ಮೆಕ್ಯಾನಿಕ್ಗಳು ಒಟ್ಟು ಕಸ್ಟಮರ್ ಮೇಲೆ ಹರಾಜ್ಮೆಂಟ್ ಮಾಡ್ತಾರೆ. ಅಲ್ಲಿಗೋಗು ಇಲ್ಲಿಗೋಗು ಅಂತ. ಇವರೇ ತರಬೇಕಲ್ಲ. ಈಗ ತರಬೇಕಲ್ವ ಇವರು. ನಾನು ಇದನ್ನು ಮಾನನಷ್ಟ ಮೊಕದ್ದಮೆಗೆ ಹಾಕಿ ಒಂದು ನಷ್ಟ ಪರಿಹಾರ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ಈ ಪೈಪ್ ರೇಟ್ ಏನಿದೆ ಅದರ ಡಬಲ್ ರೇಟ್ ಇವರು ಫೈನ್ ಕಟ್ಟಬೇಕು ಇವಾಗ. ಎಷ್ಟಿರುತ್ತೆ ಪೈಪ್ ರೇಟು? ಇದು ಏನು ಅಮ್ಮಮ್ಮ ಅಂದರೆ 5ರಿಂದ 6 ರೂಪಾಯಿ ಇರುತ್ತೆ. 12 ರೂಪಾಯಿ ಕೊಟ್ಟರೆ ಸಾಕೀಗ ನಮಗೆ. ಈ ಥರದೊಂದು ಪೈಪ್ ಕೊಡಿ. ಮಿನಿ ಟ್ರ್ಯಾಕ್ಟ್ರದ್ದು ಕಟ್ಟಾಗ್ಬಿಟ್ಟಿದೆ. ಎಷ್ಟಾಗುತ್ತೆ ಅಣ್ಣ ಇದು? ಇವತ್ತು ಎಲ್ಲೆಲ್ಲಿ ಹೋಗಿದ್ರಿ ಸರ್ವಿಸ್ ಮಾಡೋಕ್ಕೆ? ಚೇತೋಣ ಎಲ್ಲೆಲ್ಲಿ ಹೋಗಿದ್ರಿ ಇವತ್ತು? ಇವತ್ತು ನಾವು ನಗರ ಹೋಗಿ ನಗರದಿಂದ ನಂಜನಗೂಡು ಮುಗಿಸ್ಕೊಂಡು ಬರಬೇಕಾದ್ರೆ ಅಂದವೆ ಮುಂದನ್ನು ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಚಾಮರಾಜನಗರ ತನಕ ಹೋಗ್ತೀರಾ? ಅಲ್ಲಿ ಬೇರೆಯವ್ರು ಇಲ್ವಾ ಡೀಲರು? ಇದು ನೋಡಿದ್ಯಾ? ಯಾವುದು? ಯಾವುದಾದ್ರು ಹಿಮಾವತ್ ಗೋಪಾಲ್ ಸ್ವಾಮಿ. ಅಲ್ಲ ಹಾಂ, ಸುದೀಪ್ ಒಂದ್ಸಲ ಇಲ್ವಾ? ಯಾವುದು? ಮದಕರಿ ಆದಮೇಲೆ ಇನ್ನೊಂದು ಯಾವುದೋ ಬಂತಲ್ಲ, ಯಾವುದದು? ನನಗೆ ಮೂವಿ ಬಗ್ಗೆ ನಾಲೆಡ್ಜ್ ಇಲ್ಲ. ಅದರಲ್ಲಿ ಹೇಳ್ತಾನಲ್ಲ, ಹುಬ್ಳಿಯಿಂದ ಬೇಕಾ, ಆರ್ಬಾರಿಂದ ಬೇಕಾ, ಮಂಡ್ಯದಿಂದ ಬೇಕಾ ಅಂತ. ಆ ಥರ ನಮ್ಮದು ಕೆಂಪೇಗೌಡ. ಹಂಗೆ ಅರಸೀಕೆರೆ, ಕೊಳ್ಳೇಗಾಲ, ನಂಜನಗೂಡು, ಧರ್ಮಸ್ಥಳ ಗುಬ್ಬಿ, ಈ ಥರ ಎಲ್ಲ. ಬೆಳ್ತಂಗಡಿ ಆಲ್ರೌಂಡು. ಆ ಥರ ಕುತ್ಕೊಂಡಿರೋದು. ಅಲ್ಲಿಗೆಲ್ಲ ಟ್ರ್ಯಾಕ್ಟ್ರು ಸೇಲ್ ಮಾಡ್ತೀರಾ ನೀವು? ಹಾಂ, ಅಲ್ಲೆಲ್ಲ ನಾವು ಮಾಡಲ್ಲ, ನಮ್ಮ ಓನರ್ ಮಾಡ್ತಾರೆ. ಅವ್ರು ಮಾಡಿದ್ಮೇಲೆ ನಾವು ಹೋಗ್ತೀವಿ ಅಷ್ಟೇ. ಸರಿ, ಅಲ್ಲೆಲ್ಲ ಸೇಲ್ ಮಾಡೋಕ್ಕಾಗುತ್ತೆ. ದೊಡ್ಡ ಡೀಲರು ಯಾರು? ಅವನು ಸೌರಭ್ ಸರ್. ಇಲ್ಲ, ಅವ್ರು ಚಿಕ್ಕದಾಗೇ ಇರೋದಲ್ವ, ಅಷ್ಟೊಂದು ದೊಡ್ಡದಾಗಿಲ್ಲ ಅವರು. ಆಯಿತು. ನಮ್ಮ ಹುಡುಗ ಇನ್ನೂ ಕಾಫಿ ಟೀ ಏನು ಲಾಸ್ಟ್ನಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ನಮ್ಮ ಓನರ್ ಫೋನ್ ಹೊಡ್ಬಿಡ್ತಾನೆ. ನಮ್ಮ ಓನರ್ ನೋಡಿದ್ರೆ ದಯವಿಟ್ಟು ಕೇಳಬೇಡ್ರಮ್ಮ, ಚಡ್ಡಿ ಹಂಗೆಲ್ಲ ನಾನೇ ತೊಗೊಟ್ಟಿದ್ದೀನಿ, ಯಾಕೆ ಅಲ್ಲಿ ಕಾಸು ಕೇಳ್ತೀರಾ? ಆರ್ಬಿಡೋನಿಗೆ ನಾವು ಏನು ಮಾಡಲಿ, ಅದಕ್ಕೆ ಸತ್ಯ ಖುಷಿಯಾಗಿರುತ್ತೆ ಅಂತ ನಮ್ಮ ಓನರ್ಗೆ ಒಂದು ಸ್ವಲ್ಪ ಗೊತ್ತಾಗಲಿ. ಆಯಿತಾ? ಆಯಿತಾ? ಎಲ್ಲಿ ಅದು? ಹೇಳಿ. ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ. ಹೇಳ್ತೀನಿ. ಬಂದೆ ಅಂತಾನಾ? ಎಲ್ಲ ತಕ್ಕ ನೀಟಾಗಿ ಯಾರು ನಿಮ್ಮನೆ ಗಂಟನ ಕೇಳಿಸುತ್ತಾ ಟ್ರೈನ್ ಸೌಂಡ್ ಅಲ್ಲ? ಕಲಿರೋ ಸಾಕುರಿ ಒಳಗಡೆ